ಸಹಜ ರಾಜಯೋಗ ಮುರಳಿಯ ಮುಖ್ಯ ಯೋಗಾಭ್ಯಾಸ. ಒಬ್ಬ ತಂದೆಯ ನೆನಪು. ನನ್ ಬಟ್ ಒನ್. ದೇಹಾಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನದಲ್ಲಿ ಸ್ಥಿರವಾಗಿ ಶಿವತಂದೆಯ ಸನ್ಮುಖತೆಯ ಅನುಭವ ಮಾಡುತ್ತಾ ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳುವುದು ಇದರ ಸಾರ. ಮೊದಲು ಆತ್ಮ ಅಭಿಮಾನದಲ್ಲಿ ಸ್ಥಿರರಾಗಿ ಶಾಂತವಾಗಿ ಕುಳಿತು ನಿಮ್ಮೊಳಗೆ ಅನುಭವಿಸಿ, ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ, ನಾನು ಈ ದೇಹವನ್ನು ಉಪಯೋಗಿಸುವ ಆತ್ಮ, ನನ್ನ ನಿಜವಾದ ಸ್ವರೂಪ ಶಾಂತಿ, ಪವಿತ್ರತೆ ಮತ್ತು ಶಕ್ತಿ. ದೇಹ, ಹೆಸರು, ರೂಪ, ಸಂಬಂಧ, ಸ್ಥಾನಮಾನ ಇವೆಲ್ಲವನ್ನು ಕೆಲವು ಕ್ಷಣ ಬದಿಗಿಟ್ಟು ಆತ್ಮ ಸ್ವರೂಪದಲ್ಲಿ ಸ್ಥಿರರಾಗಿರಿ. ಒಬ್ಬ ತಂದೆ, ನನ್ ಬಟ್ ಒನ್. ಈಗ ಬುದ್ಧಿಯ ಸಂಬಂಧವನ್ನು ಒಬ್ಬ ಶಿವತಂದೆಯೊಂದಿಗೆ ಜೋಡಿಸಿ ಮನಸ್ಸಿನಲ್ಲಿ ನಿಧಾನವಾಗಿ ಅನುಭವಿಸಿ, ನನ್ನೊಬ್ಬ ಶಿವತಂದೆ, ನಾನು ಶಿವತಂದೆಯ ಆತ್ಮಿಕ ಮಗು. ನನ್ನ ಬುದ್ಧಿಯ ಲಗನ್ ಒಬ್ಬ ತಂದೆಯೊಂದಿಗೆ ಬೇರೆ ವ್ಯಕ್ತಿಗಳು, ವಸ್ತುಗಳು ಅಥವಾ ಪರಿಸ್ಥಿತಿಗಳು ಬುದ್ಧಿಯನ್ನು ಸೆಳೆಯಲು ಪ್ರಯತ್ನಿಸಿದರೂ ಮತ್ತೆ ಬುದ್ಧಿಯನ್ನು ಒಬ್ಬ ತಂದೆಯ ಕಡೆಗೆ ತಂದುಕೊಳ್ಳಿ. ಇಂದಿನ ವಿಶೇಷ ಅಭ್ಯಾಸ. ಒಬ್ಬ ತಂದೆ, ಒಬ್ಬ ನೆನಪು, ಒಂದು ಶಕ್ತಿ. ಶಿವತಂದೆಯನ್ನು ಸನ್ಮುಖದಲ್ಲಿ ಅನುಭವಿಸಿ. ನೀವು ಆತ್ಮರೂಪದ ಪ್ರಕಾಶ ಬಿಂದುವಾಗಿದ್ದೀರಿ. ಪರಂಧಾಮದ ಶಾಂತಿಯ ಸಾಗರ ಶಿವತಂದೆಯ ಸನ್ಮುಖದಲ್ಲಿ ಆತ್ಮವು ಕುಳಿತಿದೆ ಎಂದು ಅನುಭವಿಸಿ. ಶಿವತಂದೆಯಿಂದ ಶಾಂತಿಯ ಕಿರಣಗಳು ನನ್ನ ಕಡೆ ಬರುತ್ತಿವೆ. ಶಾಂತಿ, ಪವಿತ್ರತೆ, ಶಕ್ತಿ, ಸುಖ. ಈ ಕಿರಣಗಳನ್ನು ಆತ್ಮವು ಸ್ವೀಕರಿಸುತ್ತಿದೆ. ಯಾವುದೇ ಚಿತ್ರವನ್ನು ಕಲ್ಪಿಸಿಕೊಳ್ಳುವುದಕ್ಕಿಂತ ತಂದೆಯ ಗುಣಗಳ ಅನುಭವಕ್ಕೆ ಹೆಚ್ಚು ಮಹತ್ವ ಕೊಡಿ. ಯೋಗಾಗ್ನಿಯಿಂದ ವಿಕರ್ಮಗಳ ವಿನಾಶ. ಮುರಳಿಯಲ್ಲಿ ಯೋಗಾಗ್ನಿಯ ಮಹತ್ವವನ್ನು ತಿಳಿಸಲಾಗಿದೆ. ಈಗ ಅನುಭವಿಸಿ, ನಾನು ಆತ್ಮ ಶಿವತಂದೆಯ ನೆನಪಿನಲ್ಲಿ ಸ್ಥಿರ. ತಂದೆಯ ನೆನಪಿನ ಯೋಗಾಗ್ನಿಯಿಂದ ನನ್ನ ಹಳೆಯ ವಿಕರ್ಮಗಳ ಸಂಸ್ಕಾರಗಳು ದುರ್ಬಲವಾಗುತ್ತಿವೆ. ಹಳೆಯ ದುಃಖದ ಮಾತುಗಳು, ತಪ್ಪು ಸಂಸ್ಕಾರಗಳು, ಅಶಾಂತ ಸಂಕಲ್ಪಗಳು ಬಂದರೆ ಅವುಗಳೊಂದಿಗೆ ಹೋರಾಡಬೇಡಿ. ಮತ್ತು ತಂದೆಯ ನೆನಪಿಗೆ ಬನ್ನಿ. ನೆನಪು ಶಕ್ತಿ, ಶಕ್ತಿ ಪರಿವರ್ತನೆ, ಸಂಪೂರ್ಣ ಪವಿತ್ರತೆಯ ಸಂಕಲ್ಪ. ಇಂದಿನ ಅವ್ಯಕ್ತ ಸೂಚನೆಯ ವಿಶೇಷ ಅಭ್ಯಾಸ ಮಾಡೋಣ. ಸಂಪೂರ್ಣ ಪವಿತ್ರ ಭವ.
ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ. ಸಂಕಲ್ಪದಲ್ಲಿ ಪವಿತ್ರತೆ, ಮಾತಿನಲ್ಲಿ ಪವಿತ್ರತೆ, ದೃಷ್ಟಿಯಲ್ಲಿ ಪವಿತ್ರತೆ, ಕರ್ಮದಲ್ಲಿ ಪವಿತ್ರತೆ. ಆದ್ದರಿಂದ ಅನುಭವಿಸಿ, ನನ್ನ ಪ್ರತಿಯೊಂದು ಸಂಕಲ್ಪವು ಶುದ್ಧವಾಗಿರಲಿ, ನನ್ನ ದೃಷ್ಟಿ ಆತ್ಮಿಕವಾಗಿರಲಿ, ನನ್ನ ಮಾತು ಸುಖ ನೀಡುವಂತಿರಲಿ, ನನ್ನ ಪ್ರತಿಯೊಂದು ಕರ್ಮವು ಕರ್ಮಯೋಗಿಯ ಕರ್ಮವಾಗಿರಲಿ. ಶಾಂತಿಧಾಮದ ಅನುಭವ ಮಾಡೋಣ. ಕೆಲವು ಕ್ಷಣ ಬುದ್ಧಿಯನ್ನು ದೇಹದಿಂದ ಮೇಲೆ ತೆಗೆದುಕೊಂಡು ಆತ್ಮಲೋಕದ ಶಾಂತಿಯನ್ನು ಅನುಭವಿಸಿ. ನಾನು ಆತ್ಮ, ನಾನು ಶಾಂತಿಧಾಮದ ನಿವಾಸಿ, ನಾನು ಶಾಂತಿಯ ಸ್ವರೂಪ, ನನ್ನ ಮೂಲ ಸ್ವಭಾವ ಶಾಂತಿ. ಯಾವುದೇ ಹೊರಗಿನ ಪರಿಸ್ಥಿತಿ ನನ್ನ ಆಂತರಿಕ ಶಾಂತಿಯನ್ನು ಕದಡಲು ಸಾಧ್ಯವಿಲ್ಲ. ನಾನು ಶಾಂತಿಯ ಸಾಗರ, ತಂದೆಯ ಮಗುವಾಗಿದ್ದೇನೆ. ಭವಿಷ್ಯದ ಸ್ವರ್ಗ ಜೀವನದ ಅನುಭವ ಈಗ ನೆನಪಿಸಿಕೊಳ್ಳಿ. ತಂದೆಯು ನನ್ನನ್ನು ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ನಾನು ಪವಿತ್ರತೆಯನ್ನು ಅಳವಡಿಸಿಕೊಳ್ಳುತ್ತಿದ್ದೇನೆ. ನನ್ನ ಸಂಸ್ಕಾರಗಳು ಪರಿವರ್ತನೆಯಾಗುತ್ತಿವೆ. ನನ್ನ ಯೋಗ ಬಲ ಹೆಚ್ಚುತ್ತಿದೆ. ನಾನು ಭವಿಷ್ಯದ ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥ ಮಾಡುತ್ತಿದ್ದೇನೆ. ನಾನು ಪವಿತ್ರ ಆತ್ಮ, ಪವಿತ್ರ ಪ್ರಪಂಚದ ಮಾಲೀಕನಾಗುವ ಶ್ರೇಷ್ಠ ಪುರುಷಾರ್ಥಿ. ವಜ್ರ ಸಮಾನ ಸ್ಥಿತಿಯ ಅಭ್ಯಾಸ. ಮುರಳಿಯ ಮಾತಿನಂತೆ ಭಾರತವು ವಜ್ರ ಸಮಾನವಾಗಿತ್ತು. ಈಗ ಮತ್ತೆ ಯೋಗ ಬಲದಿಂದ ವಜ್ರ ಸಮಾನರಾಗುವ ಸಮಯ. ಅನುಭವಿಸಿ. ನಾನು ಆತ್ಮ, ವಜ್ರ ಸಮಾನ ದೃಢನಾಗಿದ್ದೇನೆ. ಪರಿಸ್ಥಿತಿಗಳು ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನನ್ನ ಬುದ್ಧಿಯ ಲಗನ್ ಒಬ್ಬ ತಂದೆಯೊಂದಿಗೆ ಸ್ಥಿರವಾಗಿದೆ. ಯಾರಾದರೂ ಪ್ರಶಂಸೆ ಮಾಡಿದರೂ ಸ್ಥಿರ, ಯಾರಾದರೂ ವಿರೋಧಿಸಿದರೂ ಸ್ಥಿರ, ಸುಖ ಬಂದರೂ ಸ್ಥಿರ, ಪರಿಸ್ಥಿತಿ ಬಂದರೂ ಸ್ಥಿರ. ಒಬ್ಬ ತಂದೆಯ ನೆನಪು ನನ್ನ ಸುರಕ್ಷತೆ. ಪ್ರೀತಿ ಬುದ್ಧಿಯ ವಿಶೇಷ ಅನುಭವ. ವರದಾನದ ಆಧಾರದ ಮೇಲೆ ನನ್ನ ಬುದ್ಧಿಯ ಪ್ರೀತಿಯು ಒಬ್ಬ ಪ್ರಿಯತಮನಾದ ಶಿವತಂದೆಯೊಂದಿಗೆ ಜೋಡಿಸಲಾಗಿದೆ. ತಂದೆಯೊಂದಿಗೆ ಸರ್ವ ಸಂಬಂಧಗಳನ್ನು ಅನುಭವಿಸಿ. ತಂದೆ ನನ್ನ ತಂದೆ, ಶಿಕ್ಷಕ ನನ್ನ ಶಿಕ್ಷಕ, ಸದ್ಗುರು ನನ್ನ ಸದ್ಗುರು. ಸರ್ವ ಸಂಬಂಧಗಳ ಆಧಾರ ಶಿವ ತಂದೆ. ಆಗ ಹೊರಗಿನ ಸಂಬಂಧಗಳಲ್ಲಿ ಅತಿಯಾದ ಮೋಹ ಕಡಿಮೆಯಾಗುತ್ತದೆ ಮತ್ತು ಬುದ್ಧಿ ಹಗುರವಾಗುತ್ತದೆ. ಅಂತಿಮ 5 ನಿಮಿಷಗಳ
ಗಾಢ ಯೋಗ ಮಾಡೋಣ. ಕೊನೆಯ 5 ನಿಮಿಷ ಯೋಗ ಮಾಡಿ ನಾನು ಆತ್ಮ, ಶಾಂತ ಸ್ವರೂಪ, ಶಿವ ತಂದೆಯ ಮಗು, ಒಬ್ಬ ತಂದೆ, ಒಬ್ಬ ನೆನಪು, ಒಂದು ಶಕ್ತಿ. ಶಿವ ತಂದೆಯ ಸನ್ಮುಖತೆಯನ್ನು ಅನುಭವಿಸಿ ಬಾಬಾ, ನಿಮ್ಮೊಂದಿಗೆ ನನ್ನ ಸಂಬಂಧ, ನಿಮ್ಮ ನೆನಪಿನಲ್ಲಿ ನನ್ನ ಶಕ್ತಿ, ನಿಮ್ಮ ಶ್ರೀಮತದಂತೆ ನನ್ನ ಜೀವನ, ನನ್ನ ಸಂಕಲ್ಪ, ಮಾತು ಮತ್ತು ಕರ್ಮಗಳಲ್ಲಿ ಪವಿತ್ರತೆ ಇರಲಿ. ಕೆಲವು ಕ್ಷಣ ಯಾವುದೇ ಸಂಕಲ್ಪವಿಲ್ಲದೆ ಶಾಂತಿಯ ಅನುಭವದಲ್ಲಿ ಸ್ಥಿರರಾಗಿರಿ. ದಿನವಿಡೀ ಮಾಡುವ ಸಣ್ಣ ಯೋಗಾಭ್ಯಾಸ. ಪ್ರತಿ ಗಂಟೆ ಕೆಲವು ಕ್ಷಣ ನಿಲ್ಲಿಸಿ. ಸ್ಟಾಪ್. ಆತ್ಮಸ್ವರೂಪ, ಶಿವತಂದೆಯ ನೆನಪು, ಪವಿತ್ರತೆಯ ಅನುಭವ. ಮತ್ತೆ ಕಾರ್ಯದಲ್ಲಿ ತೊಡಗಿಕೊಳ್ಳಿ. ಇದೇ ಸಹಜ ರಾಜಯೋಗ. ಕೆಲಸವನ್ನು ಮಾಡುತ್ತಾ ಬುದ್ಧಿಯೆಲ್ಲಗೆ ಒಬ್ಬ ತಂದೆಯೊಂದಿಗೆ ಇರಿಸುವುದು. ಇಂದಿನ ಯೋಗ ಮಂತ್ರ: ನನ್ ಬಟ್ ಒನ್. ಒಬ್ಬ ಶಿವ ತಂದೆ, ಒಬ್ಬ ತಂದೆಯ ನೆನಪು, ಪೂರ್ಣ ಪವಿತ್ರತೆ, ಯೋಗ ಬಲದಿಂದ ವಿಜಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.